ನಮಸ್ಕಾರ. ಸಮಾಜ ಕಲ್ಯಾಣ ಇಲಾಖೆಯ ಎಸ್ಎಸ್ಎಲ್ಸಿ ಪ್ರೈಸ್ ಮನಿ ಯೋಜನೆಯ ಈ ವಿಶೇಷ ವಿವರಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಖಂಡಿತ. ಈ ಯೋಜನೆ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಒಂದು ದೊಡ್ಡ ಆರ್ಥಿಕ ಬೆಂಬಲ ಗೊತ್ತಾ? ಹಾಗಾದ್ರೆ ಈ ಸರ್ಕಾರಿ ಸಹಾಯಧನ ಯಾರಿಗೆ ಸಿಗುತ್ತೆ? ಇದರ ಹಿಂದಿರುವ ಮುಖ್ಯ ಅರ್ಹತೆಗಳೇನು ಅಂತ ಈಗ ಸ್ಪಷ್ಟವಾಗಿ ನೋಡೋಣ ಬನ್ನಿ. ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿರಬೇಕು, ಜೊತೆಗೆ ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಲೇಬೇಕು. ಇಷ್ಟೇ ನೋಡಿ ಬೇಸಿಕ್ ರಿಕ್ವೈರ್ಮೆಂಟ್. ಆನ್ಲೈನ್ ಅರ್ಜಿ ಹಾಕುವ ಮುನ್ನವೇ ಎಲ್ಲಾ ಪ್ರಮುಖ ದಾಖಲೆಗಳನ್ನು ರೆಡಿ ಇಟ್ಕೊಂಡ್ರೆ ಮುಂದಿನ ಪ್ರಕ್ರಿಯೆ ತುಂಬಾನೇ ಸುಲಭವಾಗುತ್ತೆ. ಮೊದಲಿಗೆ ವಿದ್ಯಾರ್ಥಿಯ ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಜಾತಿ ಪ್ರಮಾಣಪತ್ರ ಮತ್ತೆ ಆದಾಯ ಪ್ರಮಾಣಪತ್ರ ಇವು 3 ಅತ್ಯಗತ್ಯ. ಇದ್ರ ಜೊತೆಗೇನೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕಡ್ಡಾಯವಾಗಿ ಬೇಕಾಗುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಅಂದ್ರೆ ಬ್ಯಾಂಕ್ ಅಥವಾ ಆಧಾರ್ ಮಾಹಿತಿ ತಪ್ಪಾದ್ರೆ ಅರ್ಜಿ ರಿಜೆಕ್ಟ್ ಆಗುತ್ತೆ. ಸ್ವಲ್ಪ ಎಚ್ಚರವಿರ್ಲಿ. ಇನ್ನು ಹತ್ತಿರದ ಸೈಬರ್ ಸೆಂಟರ್ ಅಥವಾ ಕರ್ನಾಟಕ ಒನ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನೋಡೋಣವಾ? ಇದಕ್ಕಾಗಿ ವಿದ್ಯಾರ್ಥಿಗಳು ಭೇಟಿ ನೀಡಬೇಕಾದ ಅಧಿಕೃತ ವೆಬ್ಸೈಟ್ ಅಂದ್ರೆ sw.car.nic.in. ಈ ಲಿಂಕ್ ಬಗ್ಗೆ ಸರಿಯಾದ ಗಮನ ಇರಲಿ. ವೆಬ್ಸೈಟ್ ಓಪನ್ ಮಾಡಿ, ಮಾಹಿತಿ ತುಂಬಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ, ಒಂದ್ಸಲ ಚೆಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಅಷ್ಟೇ ಸಿಂಪಲ್. ಅತೀ ಮುಖ್ಯವಾದ ವಿಷಯ ಅಂದ್ರೆ ಲಾಸ್ಟ್ ಡೇಟ್ ಬರೋಕು ಮುನ್ನವೇ ಈ ಪ್ರಕ್ರಿಯೆ ಮುಗಿಸಿ ಅರ್ಜಿ ಸಲ್ಲಿಸ್ಬಿಡ್ಬೇಕು. ಈ ಪ್ರೋತ್ಸಾಹಧನ ಗ್ರಾಮೀಣ ಪ್ರತಿಭೆಗಳಿಗೆ ನಿಜಕ್ಕೂ ವರದಾನ. ಸಕಾಲದಲ್ಲಿ ಇಡುವ ಒಂದೇ ಒಂದು ಹೆಜ್ಜೆ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಬದಲಾಯಿಸುತ್ತೆ ಅಲ್ವಾ?